ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕುಸುಮ ದೇವೇಂದ್ರ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆಗಲೇ ಲಾಗ್ ಸ್ಟಾರ್ಟ್ ಮಾಡಿ ತುಂಬ ಹೊತ್ತಾಯಿತು. ಬೆಳಗ್ಗೆ 6:30ಗೆ ಲಾಗ್ ಸ್ಟಾರ್ಟ್ ಮಾಡಿದೆ. ಇವತ್ತು ಸ್ಕೂಲ್ ಇಲ್ಲ, ಸಂಡೇ ಇದೆ ಅಂತ ಮಲ್ಕೊಳ್ಳೋಣ ಅಂದ್ಕೊಂಡೆ ಒಂದು 7 o'clockವರೆಗೂ. ಬಟ್ ನಮ್ಮನೆಯವ್ರ ಡ್ಯೂಟಿ ಎ ಶಿಫ್ಟ್ ಇತ್ತು. ಎ ಶಿಫ್ಟ್ ಅಂದರೆ 7 o'clockಗೆಲ್ಲ ಡ್ಯೂಟಿ ಹೊರಡಬೇಕು ಅವರು. ಹಾಗಾಗಿ ಬ್ರೇಕ್ಫಾಸ್ಟ್ ಮಾಡಲೇಬೇಕಲ್ವ, ಹಾಗಾಗಿ 6:30ಗೆ ಎದ್ಬಿಟ್ಟೆ. ಆವಾಗೇ ಲಾಗ್ ಸ್ಟಾರ್ಟ್ ಮಾಡಿದೆ ನಾನು. ಬಟ್ ವೆಲ್ಕಮ್ ಬ್ಯಾಕ್ ಹೇಳೋಕ್ಕಾಗಿಲ್ಲ. 6:30ಗೆ ಎದ್ದರೆ ನಮ್ಮದು ದಿನನಿತ್ಯ ಕಾರ್ಯಗಳೆಲ್ಲ ಮುಗಿಸ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನು ವೆಲ್ಕಮ್ ಬ್ಯಾಕ್ ಮಾಡೋಕ್ಕಾಗಿಲ್ಲ. ಹಾಗಾಗಿ ವೆಲ್ಕಮ್ ಬ್ಯಾಕ್ಗೋಸ್ಕರನೇ ಈ ಕ್ಲಿಪ್ ತೊಗೋತಾ ಇದ್ದೀನಿ. ಅವ್ರಿಗೆ ಬ್ರೇಕ್ಫಾಸ್ಟ್ ಕೊಟ್ಟು ಡ್ಯೂಟಿ ಕಳಿಸಿ ನಂತರ ಈ ಕ್ಲಿಪ್ನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಗಾಯ್ಸ್, ಸಬ್ಸ್ಕ್ರೈಬ್ ಮೀ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವೀಡಿಯೋ ನೋಡ್ತಾ ಇದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ಯಾರು ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸ್ಕಿಪ್ ಮಾಡಬೇಡಿ. ಸಬ್ಸ್ಕ್ರೈಬ್ ಆದವರು ವೀಡಿಯೋನ ವಾಚ್ ಮಾಡಿ, ಫುಲ್ ವೀಡಿಯೋನ ವಾಚ್ ಮಾಡಿ, ಡೋಂಟ್ ಸ್ಕಿಪ್. ಎಲ್ಲನೂ ಸ್ವಲ್ಪ ಸ್ವಲ್ಪ ಸ್ಕಿಪ್ ಮಾಡಿ ನೋಡಬೇಡಿ, ಪೂರಾ ನೋಡಿ. ಪೂರಾ ವೀಡಿಯೋ ನೋಡಿದ್ರಿಂದ ನಾವು ಆ ವಿಡಿಯೋದಲ್ಲಿ ಏನು ಮಾತಾಡಿದ್ದೀವಿ, ಯಾವ ವಿಷಯದ ಬಗ್ಗೆ ಮಾತಾಡಿದ್ದೀವಿ ಅನ್ನೋ ಇನ್ಫಾರ್ಮೇಷನ್ ಫುಲ್ ಸಿಗುತ್ತೆ. ನೀವು ಹಾಫ್ ನೋಡಿ ಹಾಫ್ ನೋಡಿಲ್ಲ ಅಂದರೆ ಅದು ಪೂರಾ ಇನ್ಫಾರ್ಮೇಷನ್ ನಿಮಗೆ ಸಿಗಲ್ಲ. ಸೊ ಹಾಗಾಗಿ ಪ್ಲೀಸ್ ಗೈಸ್, ಇದು ಬೆಳಗ್ಗೆ 6:30ಗೆ ವೀಡಿಯೋ ಕ್ಲಿಪ್ ತೆಗಿತಾ ಇರೋದು. ಅದೇ ಎದ್ದು ಬಂದಿದ್ದೀನಲ್ವ, ಕಣ್ಣು ಲೈಟಿಗೆ ಕುಗ್ತಾ ಇದೆ. ನಿನ್ನೆ ಬೇರೆ ನೈಟ್ ಮಳೆ ಆಗಿತ್ತು, ಸ್ವಲ್ಪ ಚಳಿ ಆಗ್ತಾಯಿತ್ತು. ಎದ್ದೊಳಕ್ಕೆ ಮನಸ್ಸಾಗ್ತಾ ಇರಲಿಲ್ಲ, ಮಲ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ಎ ಶಿಫ್ಟ್ ಇರೋ ಕಾರಣಕ್ಕೆ ಎದ್ದಿದ್ದೆ. ಸ್ವೆಟ್ರ್ ಹಾಕಿದ್ದೀನಿ, ನಿನ್ನೆ ಚಳಿ ಇತ್ತಲ್ವ, ಹಾಗಾಗಿ ಫ್ಯಾನ್ ಬೇರೆ ಆನ್ ಇರುತ್ತೆ. ನೋಡಿ ಏನು ಮಾಡೋದು ಅಂತ ಥಿಂಕ್ ಮಾಡ್ತಾಯಿದ್ದೆ. ಅಷ್ಟೊತ್ತಲ್ಲೇ ಉಪ್ಪಿಟ್ಟು ಮಾಡಿಬಿಡೋಣ ಅಂತ ಡಿಸೈಡ್ ಆಗಿಬಿಟ್ಟು, ಬೇಗನೂ ಆಗುತ್ತೆ, ಆಮೇಲೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಉಪ್ಪಿಟ್ಟು ಅಂತ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ವೈಟ್ ರವೆ ಮೀಡಿಯಮ್ ರವೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ, ಬನ್ಸಿ ರವೆ ಎಲ್ಲ. ನೋಡಿ, ವೈಟ್ ರವೆ ಉಪ್ಪಿಟ್ಟು ಮಾಡೋಕ್ಕೆ ಟೈಮ್ ಆಗಿದೆ ಅಂತ ಆ ಕಡೆ ಆಲ್ರೆಡಿ ನಾನು ನೀರು ಹಾಕಿ ಇಟ್ಟಿದ್ದೀನಿ. ನಾನು ಈ ಕಡೆ ಒಗ್ಗರಣೆ ಕೊಡೋಷ್ಟರಲ್ಲಿ ಆ ಕಡೆ ನೀರು ಅದು ಬಿಸಿ ಆಗುತ್ತೆ ಅನ್ನೋ ರೀಸನ್ಗೆ, ಹಾಗಾಗಿ ಆ ಕಡೆ ನೀರು ಕಾಯ್ತಾ ಇದೆ. ಈ ಕಡೆ ನಾನು ರವೆ ಹುರ್ಕೊಳ್ಳೋಕ್ಕೆ ರವೆ ಅಳತೆ ಮಾಡ್ಕೊತಾ ಇದ್ದೀನಿ. ನೋಡಿ, ಆ ಗ್ಲಾಸಲ್ಲಿ 1 ಗ್ಲಾಸ್ ರವೆ ತೊಗೊಂಡಿದ್ದೀನಿ. ನಮಗೆ 3 ಜನಕ್ಕೆ ಸಾಕಾಗುತ್ತೆ, ಏನೋ ಉಳಿಯುತ್ತೆ ಅದರಲ್ಲಿ, ಹಾಗಾಗಿ 1 ಗ್ಲಾಸ್ ರವೆ ಸಾಕು. ಬೆಳಗ್ಗೆ ಎದ್ದಿದ್ದೀನಲ್ವಾ, ನೋಡಿ ಆಯಿಲ್ ಹಾಕ್ತಾಯಿದ್ದೀನಿ. ಎಷ್ಟು ಫೋರ್ಸಾಗಿ ಹುರಿತಿದ್ದೀನಿ ನೋಡಿರಿ. ಫುಲ್ ಬಾಡಿದಲ್ಲಿರೋ ಎನರ್ಜಿ ಎಲ್ಲ ಕೈಯಲ್ಲೇ ಇದೆ. ಕರ ಅಂತ ಇದೆ ಪಾತ್ರೆ. ನೀವು ಅಷ್ಟು ಜೋರಾಗಿ ಹುರಿಬೇಡ್ರಿ ನನ್ನ ನೋಡಿಬಿಟ್ಟು. ಆಮೇಲೆ ಎಷ್ಟು ಇನ್ಸ್ಪೈರ್ ಆಗಿರ್ತೀರ, ಪಾತ್ರೆ ಏನಕ್ಕೆ ಬರುತ್ತೆ ನೋಡಿ ಹೆಂಗೆ ಹುರಿತಾಯಿದೆ. ನಾನು ಈ ವಿಡಿಯೋ ನೋಡಬೇಕಾದ್ರೆ ನಗು ಬರ್ತಾಯಿದ್ದು ನನಗೆ, ಹೆಂಗೆ ಹುರಿತಿದ್ದೀನಲ್ಲ ಅಂತ. ಮೈಯಲ್ಲಿರೋ ಎನರ್ಜಿ ಎಲ್ಲ ಕೈಯಲ್ಲಿಗೆ ಹೋಗಿದೆ. ಕರ ಅಂತ ಸೌಂಡ್ ಕೇಳಿಸ್ತಾನೆ ಇದೆ. ಇನ್ನು ಸ್ವಲ್ಪ ಆಯಿಲ್ ಹಾಕೋಣ ಅಂದ್ಕೊತೀನಿ, ಯಾಕಂದರೆ ಆಯಿಲ್ ಸ್ವಲ್ಪ ಕಡಿಮೆ ಅನ್ನಿಸ್ತು. ಎಷ್ಟು ಆಯಿಲ್ ಹಾಕಿ ಅಂದರೆ ತುಂಬ ಆಯಿಲ್ ಹಾಕಬಾರ್ದು. ಎಷ್ಟು ಆಯಿಲ್ ಹಾಕಿ ನಾವು ರವೆ ಹುರಿತೀವಿ ಅಷ್ಟು ಚೆನ್ನಾಗಿ ಘಮ ಬರುತ್ತೆ. ಆಮೇಲೆ ರವೆನೂ ಚೆನ್ನಾಗಿ ಹುರಿಯುತ್ತೆ. ಅದು ಚೆನ್ನಾಗಿ ಹುರಿದ್ರೆ ನೀರಲ್ಲಿ ಅರಳುತ್ತೆ ಅಂತಾರೆ ನಮ್ಮ ಕಡೆ. ಚೆನ್ನಾಗಿ ಉದುರಾಗುತ್ತೆ. ನಾವು ಎಷ್ಟು ಚೆನ್ನಾಗಿ ಹುರಿತೀವಿ ಅಷ್ಟು ಚೆನ್ನಾಗಿ ಉಪ್ಪಿಟ್ಟು ಉದುರಾಗುತ್ತೆ ಅಂತ. ಆಮೇಲೆ ನೀರು ಅಷ್ಟೇ ಕ್ವಾಂಟಿಟಿಯಲ್ಲಿ ಬೇಕಾಗುತ್ತೆ, ಎಷ್ಟು ಹುರಿತೀವಿ ಅಷ್ಟು ನೀರು ಬೇಕಾಗುತ್ತೆ ಅದಕ್ಕೆ. ಹಾಗಾಗಿ ನೋಡಿ ಹೆಂಗೆ ಹುರಿತಾ ಇದ್ದೀನಿ, ಕೇಳಿಸ್ತಾ ಇದೆ ಅಲ್ವಾ? ದೇವ್ರೆ, ಫುಲ್ಲು ಎನರ್ಜಿ ಬಂದ್ಬಿಟ್ಟಿದೆ ನನಗೆ. ಏನು ಉಪ್ಪಿಟ್ಟು ಮಾಡಿದೆ ಎಲ್ಲರಿಗೂ ಗೊತ್ತಿದ್ದೇ ಇರುತ್ತೆ. ನಾನು ಕಟ್ ಮಾಡಿ ಇಟ್ಟಿದ್ದೀನಿ, ಬಟ್ ಅದು ತೋರಿಸೋ ಕ್ಲಿಪ್ ಮರ್ತ್ಬಿಟ್ಟಿದ್ದೀನಿ. ನಿಮಗೆಲ್ಲ ಗೊತ್ತಿರುತ್ತಲ್ವ, ಉಪ್ಪಿಟ್ಟಿಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಆಮೇಲೆ ಕರಿಬೇವು, ಕೊತ್ತಂಬರಿ, ಟೊಮ್ಯಾಟೊ. ನಾನು ಟೊಮ್ಯಾಟೊ ಹಾಕಲ್ಲ ವೈಟ್ ರವೆ ಉಪ್ಪಿಟ್ಟಿಗೆ. ಬನ್ಸಿ ರವೆ ಉಪ್ಪಿಟ್ಟಾದರೆ ಟೊಮ್ಯಾಟೊ ಹಾಕ್ತೀನಿ. ನಾನು ವೈಟ್ ರವೆ ಉಪ್ಪಿಟ್ಟಲ್ಲಿ ಟೊಮ್ಯಾಟೊ ಬರಬಾರ್ದು. ಹಾಗೆ ನೋಡಿ, ರವೆ ಹುರಿದ್ಬಿಟ್ಟು ತೆಗ್ದಿದ್ದೀನಿ. ಇನ್ನೊಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ, ಒಂದು 4-5 ಟೇಬಲ್ ಸ್ಪೂನಷ್ಟು ಆಯಿಲು. ಟೇಬಲ್ ಸ್ಪೂನ್ ಅಂದರೆ ಈಗ ನಾವು ಸ್ಪೂನಲ್ಲಿ ತಿಂತೀವಲ್ವ, ಆ ಸ್ಪೂನಿಂದ ಟೇಬಲ್ ಸ್ಪೂನ್ ಅನ್ನೋದು ಅದಕ್ಕೆ.
ಟೇಬಲ್ ಸ್ಪೂನ್ ಅಂದರೆ ಟೇಬಲ್ ಮೇಲೆ ಇಟ್ಟಿರ್ತಾರೆ ಸ್ಪೂನ್ ಅಂತ ಅಲ್ಲ, ಈ ಚಿಕ್ಕ ಚಿಕ್ಕ ಸ್ಪೂನ್ಗಳಿಗೆ ಟೇಬಲ್ ಸ್ಪೂನ್ ಅನ್ನೋದು. ಆ ಸ್ಪೂನಿಂದ ಒಂದು 5 ಸ್ಪೂನ್ ಆಗುತ್ತೆ ಅಂತ, ಒಂದು 4-5 ಟೇಬಲ್ ಸ್ಪೂನಷ್ಟು ಆಯಿಲು, ಒಂದು ಸ್ಪೂನಷ್ಟು ಸಾಸಿವೆ, ಅದು ಎಣ್ಣೆ ಸ್ವಲ್ಪ ಕಾಯಿಲೆ ಅಂತ ಒಂಚೂರು ಫ್ಲೇಮ್ ಹೈ ಮಾಡಿದ್ದೀನಿ, ಮತ್ತು ಲೋ ಮಾಡ್ತಿದ್ದೀನಿ ನೋಡಿ. ಯಾವಾಗಲೂ ಒಗ್ಗರಣೆ ಮಾಡಬೇಕಾದ್ರೆ ಹೈ ಫ್ಲೇಮಲ್ಲಿ ಇರಬಾರ್ದು, ಲೋ ಫ್ಲೇಮಲ್ಲೇ ಇರಬೇಕು, ಅಂದರೆ ಒಗ್ಗರಣೆ ಚೆನ್ನಾಗಾಗೋದು. ಇಲ್ಲಾಂದರೆ ಸೀದು ಹೋಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಒಂದು ಸ್ವಲ್ಪ ನಾವು ಕಾನ್ಸಂಟ್ರೇಷನ್ ಆ ಕಡೆ ಈ ಕಡೆ ಮಾಡಿದ್ರೆ ಈ ಕಡೆ ನಾವು ಏನು ಒಗ್ಗರಣೆ ಮಾಡಿರ್ತೀವಲ್ಲ ಸೀದು ಹೋಗ್ಬಿಡುತ್ತೆ. ಹಾಗಾಗಿ ಯಾವಾಗಲೂ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಗ್ಗರಣೆ ಹಾಕಬೇಕು ನೋಡಿ. ಸಾಸಿವೆ ಚಿಟ್ಟಪಟ ಅನ್ನೋ ಸೌಂಡ್ ಕೇಳೋಕ್ಕೆ ಒಂಥರ ಚೆಂದ. ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡಲ್ಲ, ನೀವು ಫೀಲ್ ಮಾಡಿ. ಜೀರಿಗೆ ಹಾಕಿದೆ, ಕಡಲೆ ಬೀಜ, ನೀವು ಈ ಟೈಮಲ್ಲಿ ಸ್ವಲ್ಪ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಕ್ಬೋದು. ನಮ್ಮನೆಯವ್ರು ತಿನ್ನಲ್ಲ ನೋಡಿ. ಈಗ ಹಾಕ್ತಿದ್ದೀನಲ್ವ ಅದೇ ಸೀಕ್ರೆಟ್ ಇಂಗ್ರೀಡಿಯೆಂಟ್. ಅದು ಹಾಕಿದ್ರೆ ಉಪ್ಪಿಟ್ಟು ಮಾತ್ರ ಅಲ್ಟಿಮೇಟ್. ಯಾವುದೇ ಹೋಟೆಲ್ ರುಚಿಗೂ ಯಾವುದೇ ಹೋಟೆಲ್ ಟೇಸ್ಟಿಗೂ ಕಮ್ಮಿ ಇಲ್ಲ, ಅಷ್ಟು ಚೆನ್ನಾಗಾಗುತ್ತೆ. ಟ್ರಸ್ಟ್ ಮೀ, ಒಂದ್ಸತಿ ನೀವು ಅದು ಇಂಗ್ರೀಡಿಯೆಂಟ್ ಹಾಕಿಬಿಟ್ಟು ಉಪ್ಪಿಟ್ಟು ಮಾಡಿ ನೋಡಿ. ನೀವೇ ಅನ್ಕೋತೀರಾ ಹೌದಲ್ವಾ, ಇಷ್ಟು ದಿನ ನಮ್ಗೆ ಗೊತ್ತೇ ಇರಲಿಲ್ಲ ಅಲ್ಲ ಅಂತ. ಅಷ್ಟು ಚೆನ್ನಾಗಾಗುತ್ತೆ ಉಪ್ಪಿಟ್ಟು. ನಾನು ಒಂದು ಸತಿ ನಮ್ಮ ಮನೆಯವ್ರಿಗೆ ಮಾಡಿಕೊಟ್ಟಿದ್ದೀನಿ, ಈಗ ಅವ್ರು ನನಗೆ ಹೇಳ್ತಾರೆ ವೈಟ್ ರವೆ ಉಪ್ಪಿಟ್ಟು ಮಾಡಿಕೊಡ್ತೀವಿ ಅಂತ. ಅಷ್ಟು ಚೆನ್ನಾಗಾಗುತ್ತೆ ವೈಟ್ ರವೆ ಉಪ್ಪಿಟ್ಟು. ಅದೊಂದು ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿ ನೋಡಿ, ಮಾಡಿ ತಿಂದು ಕಮೆಂಟ್ ಮಾಡಬೇಕು ನನಗೆ ಹೇಗಾಗಿದೆ ಅಂತ. ಒಂದು 3 ಮೀಡಿಯಮ್ ಸೈಜ್, ಅಂದರೆ ತುಂಬ ದೊಡ್ಡದಲ್ಲ, ಮೀಡಿಯಮ್ ಚಿಕ್ಕ ಸೈಜಿನ 3 ಈರುಳ್ಳಿನ ಚೆಂದಾಗಿ ಹೆಚ್ಚಿಬಿಟ್ಟು ಹಾಕಿದ್ದೀನಿ. ಆಮೇಲೆ ಕರಿಬೇವು ಸೊಪ್ಪು ಹಾಕಿದ್ದೀನಿ. ಅದಕ್ಕೆ ಈಗ ಒಂದು ಸ್ವಲ್ಪ ಈರುಳ್ಳಿ ಬೈಲಿ ಅಂತ ಒಂಚೂರು ಉಪ್ಪು ಹಾಕಿಬಿಡ್ತೀನಿ ನನ್ನ ಮೇಲ್ಗಡೆ ನೋಡಿ. ನಾನು ದಪ್ಪುಪ್ಪ ಅಂದರೆ ಕ್ರಿಸ್ಟಲ್ ಉಪ್ಪು, ಕಲ್ಲುಪ್ಪು, ಆ ಉಪ್ಪನ್ನು ಯೂಸ್ ಮಾಡೋದು. ಸಣ್ಣ ಉಪ್ಪು ನಾನು ಜಾಸ್ತಿ ಯೂಸ್ ಮಾಡಲ್ಲ. ಈ ಮಾಮೂಲಿ ಏನಾದರೂ ನೆಸಸರಿ ಇದ್ದರೆ, ಈಗ ಮಂಡಕ್ಕಿ ಸುಸ್ಲ ಅಥವಾ ಅವಲಕ್ಕಿ ಸುಸ್ಲ ಈ ಥರದಕ್ಕೆ ಮಾತ್ರ ನಾನು ಸಣ್ಣ ಉಪ್ಪು ಯೂಸ್ ಮಾಡೋದು. ಇಲ್ಲಾಂದರೆ ನಾನು ದಪ್ಪ ಉಪ್ಪನ್ನೇ ಎಲ್ಲ ಪಲ್ಯ, ಸಾರು, ಅನ್ನ ಇದಕ್ಕೆಲ್ಲ ನಾನು ದಪ್ಪ ಉಪ್ಪನ್ನೇ ಹಾಕೋದು, ಕ್ರಿಸ್ಟಲ್ ಉಪ್ಪು. ಅದು ಕ್ರಿಸ್ಟಲ್ ಉಪ್ಪನ್ನ ಅದೊಂಥರ ಟೇಸ್ಟ್ ಕೊಡುತ್ತೆ. ಬಟ್ ನಾನು ಗೊತ್ತಿಲ್ಲ, ನಾನು ಇದೇ ಉಪ್ಪು ಜಾಸ್ತಿ ಯೂಸ್ ಮಾಡೋದಲ್ವ. ಹಾಗಾಗಿ ನೋಡಿ, ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಅದು ಈರುಳ್ಳಿ ಗೋಲ್ಡನ್ ಬ್ರೌನಿಷ್ ಕಲರ್ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಬಾಡಿಸ್ಬೇಕು ಅದನ್ನು. ಫ್ಲೇಮ್ ಹೈಯಲ್ಲಿ ಇಟ್ಟಿದ್ದೀನಿ, ಟೈಮ್ ಆಗ್ತಾಯಿತ್ತು. ಆಮೇಲೆ ಟೈಮ್ ಆಗೋಗ್ಬಿಟ್ರೆ ತಿಂದೇ ಹೋಗ್ಬಿಟ್ರೆ ಏನು ಮಾಡೋದು ಅಂತ ಭಯ ನನಗೆ, ವೇಸ್ಟ್ ಮಾಡಿ ಆಮೇಲೆ ವೇಸ್ಟ್ ಆಗುತ್ತೆ ಅಂತ. ಒಬ್ಬೊಬ್ಬರು ನಾನು ಕೊತ್ತಂಬರಿನ ಕಟ್ ಮಾಡ್ತಾಯಿದ್ದೀನಿ. ಆಯಿಲಲ್ಲಿ ಹಾಕಿದ್ರೆ ಹಾಕ್ಬೋದು, ಬಟ್ ನಾನು ಆಯಿಲಲ್ಲಿ ಹಾಕೋಲ್ಲ, ಆಮೇಲೆ ಹಾಕ್ತೀನಿ. ನೀವು ತೋರಿಸ್ತೀನಿ ಯಾವಾಗ ಹಾಕ್ತೀನಿ ಅಂತ. ಹಾಕ್ಬೋದು, ನನಗೆ ಇಷ್ಟ ಇಲ್ಲ ಆಯಿಲಲ್ಲಿ ಹಾಕೋಕ್ಕೆ. ನಾನು ಎಲ್ಲ ಅಡುಗೆ ಆದಮೇಲೆ ಗಾರ್ನಿಷ್ ಮಾಡೋಕ್ಕೆ ಹಾಕೋದು. ನನಗೆ ಸದ್ಯ ಸೆಂಟ್ರಲ್ಲಿ ಹಾಕೋಕ್ಕೆಲ್ಲ ಇಷ್ಟ ಆಗಲ್ಲ ಆಯಿಲಲ್ಲಿ. ನನಗೆ ಒಂಥರ ಅದು ಆಯಿಲಲ್ಲಿ ಹಾಕಿದ್ರೆ ಅದ್ರ ಘಮ ಎಲ್ಲ ಹೊರಟೋಯ್ತು ಅನ್ನಂಗೆ ಅನಿಸ್ಬಿಡುತ್ತೆ. ಹಾಗಾಗಿ ನಾನು ಹಾಕಲ್ಲ. ಒಂದು ಸ್ವಲ್ಪ ಸಕ್ಕರೆನೂ ಹಾಕಬೇಕು, ತೋರಿಸ್ತೇನೆ ಅಂದ್ಕೊತೀನಿ. ಸಕ್ಕರೆನೂ ಅದು ಚೆನ್ನಾಗಿ ನೋಡಿ, ಇಷ್ಟು ಸಕ್ಕರೆ ಸಾಕು, 1 ಸ್ಪೂನ್ ಅಂದ್ಕೊಳ್ಳಿ, 1 ಸ್ಪೂನ್ ಸಕ್ಕರೆ. ಉಪ್ಪು, ಖಾರ, ಹುಳಿ, ರುಚಿ ಎಲ್ಲ ಸೇರಿದ್ರೇ ಅದು ಅಡುಗೆ ಚೆನ್ನಾಗೋದು. ನೀವು ಯಾವುದಾದ್ರೂ ಒಂದು ಶುಗರ್ ತಿನ್ನಬಾರ್ದು, ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ನೀವು ಶುಗರ್ ಹಾಕದೆ ಮಾಡಿದ್ರೆ ಟೇಸ್ಟ್ ಬರೋಲ್ಲ ಅದು. ಏನು ನಾವೇನು ಜಾಸ್ತಿ ಕ್ವಾಂಟಿಟಿಯಲ್ಲಿ ತಿಂತಾಯಿಲ್ಲ ಅಲ್ವಾ. 1 ಟೇಬಲ್ ಸ್ಪೂನಲ್ಲಿ ಒಂದು ಮನೆಗಿರೋರಿಗೆ ಎಲ್ಲರಿಗೆ ಒಂದು ಭಾಳ ಆದರೆ ಒಂದು 200-3 ಗ್ರಾಮ್ ಹೋದರೆ 2-3 ಗ್ರಾಮ್ ಹೋದರೆ ಏನು ವ್ಯತ್ಯಾಸ ಆಗಲ್ಲ ತಿನ್ನೋದು. ಅಷ್ಟು ಎಲ್ಲ ವಿಚಾರ ಮಾಡ್ಕೊಂಡು ಹೋದರೆ, ನಾನು ಮೊದಲು ಹಂಗೆ ವಿಚಾರ ಮಾಡ್ತಾಯಿದ್ದೆ, ಶುಗರ್ ಹಾಕಬೇಕಾ ಅಂತ. ಒಂದು 2 ಗ್ರಾಮ್ 3 ಗ್ರಾಮ್ ಏನು ಒಂದು ಸತಿ ನಾವು ಎಲ್ಲಾದರೂ ಒಂದು ಹತ್ತಿ ಇಳಿಯೋ ಕೆಲಸ ಮಾಡಿದ್ರೆ ಮುಗಿದೋಗುತ್ತೆ. ಹಾಗಾಗಿ ಹಾಕ್ಬಿಟ್ಟಿದ್ದೀನಿ ಶುಗರು ಹಾಕಲೇಬೇಕು. ಶುಗರ್ ಪ್ಲೇಸ್ಗೆ ಬೆಲ್ಲನೂ ಹಾಕ್ಬೋದು, ಬಟ್ ಈ ವೈಟ್ ರವೆಗೆ ಬೆಲ್ಲ ಹಾಕಿದ್ರೆ ಕಲರ್ ಚೇಂಜ್ ಆಗಿಬಿಡುತ್ತೆ. ಕಲರ್ನು ಮ್ಯಾಟ್ರ್ ಆಗುತ್ತೆ ಅಡುಗೆಗೆ. ನಾವು ಎಷ್ಟು ಚೆನ್ನಾಗಿ ಕಲರ್ಫುಲ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಅಟ್ರಾಕ್ಟಾಗಿ ತಿನ್ನೋರು ತಿಂತಾರೆ. ಅದು ಕಲರ್ ನೋಡಿಬಿಟ್ಟು ಒಬ್ಬೊಬ್ರು ತಿನ್ನಬೇಕಂತಲ್ಲ. ಹಾಗಾಗಿ ನಾನು ಬೆಲ್ಲ ಹಾಕಿಲ್ಲ, ಸಕ್ಕರೆ ಹಾಕಿದ್ದೀನಿ ನೋಡಿ. ಆ ಕಡೆ ನಾನು ಏನು ರವೆ ತೊಗೊಂಡಿದ್ನಲ್ವ, 1 ಕಪ್ ರವೆಗೆ 3 ಕಪ್ ನೀರು, 3:1 ಅಲ್ಲ, 1:3. 1 ಕಪ್ಪಿಗೆ 3, 1:3, 1:3, 1:3. 1 ಕಪ್ಪಿಗೆ 3 ಕಪ್ಪು ಕಂಪಲ್ಸರಿ ಹಾಕಲೇಬೇಕು. ನೀವು ಇನ್ನೂ ರವೆ ಜಾಸ್ತಿ ಹುರಿದಿದ್ರಂದರೆ ಇನ್ನೂ ಸ್ವಲ್ಪ ನೀರು ಆ್ಯಡ್ ಮಾಡಬೇಕು. ನಾನು ರವೆ ಒಂದು ಸ್ವಲ್ಪ ಮೀಡಿಯಮ್, ರವೆ ಹುರಿದ ತಕ್ಷಣ ಒಂದು ಸ್ವಲ್ಪ ಹಬೆ ಹೋಗಬೇಕದು, ಆ ಥರ ಹುರಿದಿದ್ದೀನಿ ನೋಡಿ. ನೀರು ಹಾಕಿದ ತಕ್ಷಣ ನೀರು ಹೆಸರು ಬಂದಿದೆ ಅಂತಾರೆ,
ನೀರು ಹೊಯ್ದಾಡಕತ್ತೈತಿ ಅಂತಾರೆ, ನಮ್ಮ ಕಡೆ ಹೆಸರು ಬಂದಿದೆ ಅಂತಾರೆ. ಈ ಕಡೆ ಏನು ಹೇಳ್ತಾರೆ, ನೀರು ಕುದೀತಾ ಇದೆ ಅಂತಾರೋ ಗೊತ್ತಿಲ್ಲ. ನೋಡಿ, ಸ್ಪೂನ್ನ ತಿರುಗಿಸ್ಬಿಟ್ಟು ಕೈ ಬಿಡದೆ ಹಂಗೆ ತಿರುಗಬೇಕು, ಇಲ್ಲ ಅಂದರೆ ಅದು ಗಂಟಾಗ್ಬಿಡುತ್ತೆ. ಕೈ ಬಿಡಬಾರ್ದು, ಅದಕ್ಕೆ ನೀಟಾಗಿ ತಿರುಗ್ತಾ ಇರಬೇಕು. ಹಾಗೆ ಆ ಥರ ತಿರುವಿ ರವೆ ಎಲ್ಲ ತಟ್ಟೆ ಹತ್ತಿರದ ಹಾಕ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ತಿರುಗಬೇಕು. ನೀವು ಕಡಲೆಬೇಳೆ ಉದ್ದಿನಬೇಳೆ ತಿನ್ನೋರಾದರೆ ಹಾಕ್ಬೋದು. ನಮ್ಮ ಮನೇಲಿ ತಿನ್ನಲ್ಲ, ಇಷ್ಟಪಡಲ್ಲ. ಅದು ಕಟಲ್ ಕುಟುಂಬ ಅನ್ನೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅವ್ರಿಗೆ ಇಷ್ಟ ಇಲ್ಲ, ಹಾಗಾಗಿ ಅವ್ರು ತಿನ್ನಲ್ಲ ಅಂತ ನಾನು ಹಾಕಲ್ಲ. ಬಟ್ ನಾನು ತಿಂತೀನಿ, ನನಗೊಂದು ಅವರಿಗೊಂದು ಎಲ್ಲಿ ಮಾಡೋದು ಅಲ್ವಾ. ಹಾಗಾಗಿ ನೋಡಿ, ಈ ಟೈಮಲ್ಲಿ ನಾನು ಕೊತ್ತಂಬರಿನ ಹಾಕೋದು. ಈ ಟೈಮಲ್ಲಿ ಕೊತ್ತಂಬರಿ ಹಾಕಿದ್ರೆ ನಮಗೆ ಅದು ಕಲರ್ ಚೇಂಜ್ ಆಗಲ್ಲಲ್ವ, ಹಾಗೆ ಇರುತ್ತೆ. ವೈಟ್ ಉಪ್ಪಿಟ್ಟಲ್ಲಿ ಗ್ರೀನ್ ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಈ ಟೈಮಲ್ಲಿ ಹಾಕೋದು. ಒಗ್ಗರಣೆಯಲ್ಲಿ ಹಾಕಿದ್ರೆ ಒಂಥರ ಬಾಡೋದು ಥರ ಆಗಿಬಿಡುತ್ತೆ. ಅದು ಎಣ್ಣೆಯಲ್ಲಿ ಬೆಂದ್ಬಿಟ್ಟು ಒಂಥರ ಅನಿಸ್ಬಿಡುತ್ತೆ. ಹಾಗಾಗಿ ನಾನು ಅವಾಗ ಹಾಕಲ್ಲ, ಹೀಗೆ ಹಾಕೋದು. ಈಗ ನೋಡಿದ್ರೆ ಎಷ್ಟು ಲೂಸ್ ಆಗಿದೆ ಉಪ್ಪಿಟ್ಟು. ಇದೇನು ಗಟ್ಟಿ ಆಗುತ್ತೆ ಅಂದ್ಕೊಬಿಡಿ. ರವೆ ಅಲ್ವಾ, ನೀರು ಜಾಸ್ತಿ ಹೀರ್ಕೊಳ್ಳುತ್ತೆ ರವೆ. ಹಾಗಾಗಿ 1:3 ಅಲ್ಲೇ ಹಾಕಬೇಕು. ಆಮೇಲೆ ಚೆನ್ನಾಗಿ ಕೈ ಬಿಡದೆ ತಿರುಗ್ತಾ ಇರಬೇಕು. ನೋಡಿ ಆವಾಗಿಗಿಂತ ಈಗ ಗಟ್ಟಿ ಆಯಿತು. ಮಕ್ಕಳು ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಇಷ್ಟಕ್ಕೆ ಆಫ್ ಮಾಡ್ಬೋದು. ಸ್ವಲ್ಪ ಮಕ್ಕಳಿಗೆ ನುಂಗೋಕ್ಕೆ ಕಷ್ಟ ಆಗುತ್ತೆ ಗಟ್ಟಿ ಆದರೆ. ಈ ಥರ ಆದರೆ ಆರಾಮಾಗಿ ನುಂಗ್ಕೊಂಡ್ಬಿಡ್ತಾರೆ. ಅವ್ರಿಗೇನು ಹಲ್ಲು ಇರಲ್ಲಲ್ವ, ತಿನ್ನಲ್ಲ. ಒಂದು 2 ಇಯರ್ಸ್ ಒಳಗಡೆ ಅಥವಾ 3 ಇಯರ್ಸ್ ಒಳಗಡೆ ಇದ್ದರೆ ಆ ಥರ ಮಕ್ಕಳಿಗೆ ಈ ಥರ ಉಪ್ಪಿಟ್ಟು ಓಕೆ. ಒಂದು ಸ್ವಲ್ಪ ದೊಡ್ಡವರಿದ್ದಾರೆ, ಪರವಾಗಿಲ್ಲ, ತಿನ್ಕೋತಾರೆ, ಹಲ್ಲಿದ್ದಾವೆ ಅಂದರೆ, ಹಲ್ಲು ಬಂದಿದೆ ಅಂದರೆ ನೋಡಿ, ಈ ಥರ ತಳ ಹಿಡಿತಿದೆ ಅನ್ಬೇಕಾದ್ರೆ ಆಫ್ ಮಾಡಿಬಿಡಬೇಕು. ನೋಡಿ, ಆಫ್ ಮಾಡೋಣ. ಒಂದು 5 ನಿಮಿಷ ಅದು ಏನು ಹಬೆಯಲ್ಲಿರಬೇಕು, ಉಮ್ಗೊಯ್ಬೇಕು.